ನಮಸ್ಕಾರ ವೀಕ್ಷಕರೇ, ನಿಮಗೇನಾದರೂ ತುರ್ತಾಗಿ ಜಾತಿ ಅಥವಾ ಆದಾಯ ಪ್ರಮಾಣದ ಪತ್ರ ಬೇಕಿದೆಯಾ? ಅದಕ್ಕಾಗಿ ತಾಲೂಕು ಆಫೀಸು ಅಥವಾ ನಾಡ ಕಚೇರಿಗೆ ಅಲೆಯುವ ಅಗತ್ಯವೇ ಇಲ್ಲ. ನಿಮ್ಮ ಮೊಬೈಲ್ನಲ್ಲೇ ಕೇವಲ 2 ನಿಮಿಷಗಳಲ್ಲಿ ಡಿಜಿಟಲ್ ಪ್ರಮಾಣ ಪತ್ರವನ್ನ ಉಚಿತವಾಗಿ ಡೌನ್ಲೋಡ್ ಮಾಡಿಕೊಳ್ಳಬಹುದು. ಅದು ಹೇಗೆ ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಯೋಣ. ಅದಕ್ಕೂ ಮುನ್ನ ನನ್ನ ಚಾನೆಲ್ ಅನ್ನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಹಾಗೂ ಈ ವಿಡಿಯೋವನ್ನ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಮೊದಲಿಗೆ ನಿಮ್ಮ ಮೊಬೈಲ್ ನಲ್ಲಿ ಗೂಗಲ್ ಕ್ರೋಮ್ ಓಪನ್ ಮಾಡಿ ಬಲಬದಿಯ ಮೇಲಿರುವ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ. ಕೆಳಗೆ ಸ್ಕ್ರೋಲ್ ಮಾಡಿ ಸೆಟ್ಟಿಂಗ್ಸ್ ಆಪ್ಷನ್ ಅನ್ನ ಆಯ್ಕೆ ಮಾಡಿ. ನಂತರ ಸೈಟ್ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿ. ಅಲ್ಲಿ ಪಾಪ್ಅಪ್ಸ್ ಅಂಡ್ ರೀಡೈರೆಕ್ಟ್ಸ್ ಅನ್ನೋ ಆಪ್ಷನ್ ಸಿಗುತ್ತದೆ, ಅದನ್ನ ಅಲೋ ಮಾಡಿಕೊಳ್ಳಿ. ಹೀಗೆ ಮಾಡಿದರೆ ಮಾತ್ರ ನಿಮ್ಮ ಪ್ರಮಾಣ ಪತ್ರ ಡೌನ್ಲೋಡ್ ಆಗುತ್ತದೆ. ಈಗ ನಮ್ಮ ವಿಡಿಯೋ ಡಿಸ್ಕ್ರಿಪ್ಷನ್ ನಲ್ಲಿ ನೀಡಿರುವ ನಾಡ ಕಚೇರಿ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ನೇರವಾಗಿ ಸರ್ಕಾರದ ಅಧಿಕೃತ ಆನ್ಲೈನ್ ಅಪ್ಲಿಕೇಶನ್ ಪೇಜ್ ಓಪನ್ ಆಗುತ್ತದೆ. ಇಲ್ಲಿ ನಿಮಗೆ ಪ್ರಮಾಣ ಪತ್ರ ಡೌನ್ಲೋಡ್ ಮಾಡಲು 3 ಆಯ್ಕೆಗಳು ಸಿಗುತ್ತದೆ. ಮೊದಲಿಗೆ ಪ್ರಮಾಣ ಪತ್ರ ಸಂಖ್ಯೆ. ಅಕಸ್ಮಾತ್ ನಿಮ್ಮ ಬಳಿ ಹಳೆಯ ಸರ್ಟಿಫಿಕೇಟ್ ಕಾಪಿ ಅಥವಾ ರಶೀದಿ ಇದ್ದರೆ ಅದರ ಮೇಲಿರುವ RD ಸಂಖ್ಯೆ ಬಳಸಿ ಡೌನ್ಲೋಡ್ ಮಾಡಬಹುದು. ಎರಡನೆಯದಾಗಿ ಪಡಿತರ ಚೀಟಿ, ನಿಮ್ಮ ರೇಷನ್ ಕಾರ್ಡ್ ಸಂಖ್ಯೆ ಹಾಕಿ ಹುಡುಕಬಹುದು. ಮೂರನೆಯದಾಗಿ ಆಧಾರ್ ಕಾರ್ಡ್ ಸಂಖ್ಯೆ, ನಿಮ್ಮ ಆಧಾರ್ ಸಂಖ್ಯೆಯನ್ನ ಎಂಟರ್ ಮಾಡಿಯೂ ಕೂಡ ನಿಮ್ಮ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರವನ್ನ ಡೌನ್ಲೋಡ್ ಮಾಡಿಕೊಳ್ಳಬಹುದು. ನಿಮ್ಮ ಬಳಿ RD ನಂಬರ್ ಇದ್ದರೆ ಪ್ರಮಾಣ ಪತ್ರ ಸಂಖ್ಯೆಯನ್ನ ಸೆಲೆಕ್ಟ್ ಮಾಡಿ. ನಿಮ್ಮ RD ಸಂಖ್ಯೆಯನ್ನ ಸರಿಯಾಗಿ ಟೈಪ್ ಮಾಡಿ. ನಂತರ ಕೆಳಗೆ ನೀಡಲಾಗಿರುವ ಕ್ಯಾಪ್ಚಾ ಕೋಡ್ ಅನ್ನ ಸರಿಯಾಗಿ ಎಂಟರ್ ಮಾಡಿ ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನೀವು ಸರ್ಚ್ ಕೊಟ್ಟ ತಕ್ಷಣ ಸ್ಕ್ರೀನ್ ಕೆಳಭಾಗದಲ್ಲಿ ನಿಮ್ಮ ಅರ್ಜಿಯ ವಿವರ ಮತ್ತು ಡೌನ್ಲೋಡ್ ಬಟನ್ ಕಾಣಿಸುತ್ತದೆ. ಅದರ ಮೇಲೆ ಕ್ಲಿಕ್ ಮಾಡಿ. ಅದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಡಿಜಿಟಲ್ ಸರ್ಟಿಫಿಕೇಟ್ PDF ರೂಪದಲ್ಲಿ ಡೌನ್ಲೋಡ್ ಆಗುತ್ತದೆ. ಅದನ್ನು ನೀವು ನೇರವಾಗಿ ಪ್ರಿಂಟ್ ತೆಗೆದುಕೊಳ್ಳಬಹುದು ಅಥವಾ ನಿಮ್ಮ ಮೊಬೈಲ್ ಡೌನ್ಲೋಡ್ಸ್ ಫೋಲ್ಡರ್ ನಲ್ಲಿ ಸೇವ್ ಮಾಡಿಟ್ಟುಕೊಳ್ಳಬಹುದು. ಒಂದು ವೇಳೆ ನಿಮ್ಮ ಬಳಿ RD ಸಂಖ್ಯೆ ನೆನಪಿಲ್ಲದಿದ್ದರೆ ನಿಮ್ಮ ರೇಷನ್ ಕಾರ್ಡ್ ಅಥವಾ ಆಧಾರ್ ಸಂಖ್ಯೆಯನ್ನ ಸೆಲೆಕ್ಟ್ ಮಾಡಿ ಕೂಡ ನಿಮ್ಮ ಹಳೆಯ ಪ್ರಮಾಣ ಪತ್ರಗಳನ್ನ ಸುಲಭವಾಗಿ ಹುಡುಕಿ ಡೌನ್ಲೋಡ್ ಮಾಡಿಕೊಳ್ಳಬಹುದು. ನೋಡಿದ್ರಲ್ಲ ವೀಕ್ಷಕರೇ, ಎಷ್ಟು ಸುಲಭವಾಗಿ ಮನೆಯಲ್ಲಿ ಕುಳಿತು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರವನ್ನ ಡೌನ್ಲೋಡ್ ಮಾಡಿಕೊಳ್ಳಬಹುದು ಅಂತ. ಈ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದರೆ ತಕ್ಷಣವೇ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಎಲ್ಲ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಗ್ರೂಪ್ಸ್ಗೆ ಶೇರ್ ಮಾಡಿ. ಇಂತಹ ಇನ್ನಷ್ಟು ಸರ್ಕಾರಿ ಯೋಜನೆಗಳು ಮತ್ತು ಆನ್ಲೈನ್ ಟಿಪ್ಸ್ಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗುವುದನ್ನ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು. ನಮಸ್ಕಾರ ವೀಕ್ಷಕರೇ, ನಿಮಗೇನಾದರೂ ತುರ್ತಾಗಿ ಜಾತಿ ಅಥವಾ ಆದಾಯ ಪ್ರಮಾಣದ ಪತ್ರ ಬೇಕಿದೆಯಾ? ಅದಕ್ಕಾಗಿ ತಾಲೂಕು ಆಫೀಸು ಅಥವಾ ನಾಡ ಕಚೇರಿಗೆ ಅಲೆಯುವ ಅಗತ್ಯವೇ ಇಲ್ಲ. ನಿಮ್ಮ ಮೊಬೈಲ್ನಲ್ಲೇ ಕೇವಲ 2 ನಿಮಿಷಗಳಲ್ಲಿ ಡಿಜಿಟಲ್ ಪ್ರಮಾಣ ಪತ್ರವನ್ನ ಉಚಿತವಾಗಿ ಡೌನ್ಲೋಡ್ ಮಾಡಿಕೊಳ್ಳಬಹುದು. ಅದು ಹೇಗೆ ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಯೋಣ. ಅದಕ್ಕೂ ಮುನ್ನ ನನ್ನ ಚಾನೆಲ್ ಅನ್ನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಹಾಗೂ ಈ ವಿಡಿಯೋವನ್ನ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಮೊದಲಿಗೆ ನಿಮ್ಮ ಮೊಬೈಲ್ ನಲ್ಲಿ ಗೂಗಲ್ ಕ್ರೋಮ್ ಓಪನ್ ಮಾಡಿ ಬಲಬದಿಯ ಮೇಲಿರುವ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ. ಕೆಳಗೆ ಸ್ಕ್ರೋಲ್ ಮಾಡಿ ಸೆಟ್ಟಿಂಗ್ಸ್ ಆಪ್ಷನ್ ಅನ್ನ ಆಯ್ಕೆ ಮಾಡಿ. ನಂತರ ಸೈಟ್ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿ. ಅಲ್ಲಿ ಪಾಪ್ಅಪ್ಸ್ ಅಂಡ್ ರೀಡೈರೆಕ್ಟ್ಸ್ ಅನ್ನೋ ಆಪ್ಷನ್ ಸಿಗುತ್ತದೆ, ಅದನ್ನ ಅಲೋ ಮಾಡಿಕೊಳ್ಳಿ. ಹೀಗೆ ಮಾಡಿದರೆ ಮಾತ್ರ ನಿಮ್ಮ ಪ್ರಮಾಣ ಪತ್ರ ಡೌನ್ಲೋಡ್ ಆಗುತ್ತದೆ. ಈಗ ನಮ್ಮ ವಿಡಿಯೋ ಡಿಸ್ಕ್ರಿಪ್ಷನ್ ನಲ್ಲಿ ನೀಡಿರುವ ನಾಡ ಕಚೇರಿ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ನೇರವಾಗಿ ಸರ್ಕಾರದ ಅಧಿಕೃತ ಆನ್ಲೈನ್ ಅಪ್ಲಿಕೇಶನ್ ಪೇಜ್ ಓಪನ್ ಆಗುತ್ತದೆ. ಇಲ್ಲಿ ನಿಮಗೆ ಪ್ರಮಾಣ ಪತ್ರ ಡೌನ್ಲೋಡ್ ಮಾಡಲು 3 ಆಯ್ಕೆಗಳು ಸಿಗುತ್ತದೆ. ಮೊದಲಿಗೆ ಪ್ರಮಾಣ ಪತ್ರ ಸಂಖ್ಯೆ. ಅಕಸ್ಮಾತ್ ನಿಮ್ಮ ಬಳಿ ಹಳೆಯ ಸರ್ಟಿಫಿಕೇಟ್ ಕಾಪಿ ಅಥವಾ ರಶೀದಿ ಇದ್ದರೆ ಅದರ ಮೇಲಿರುವ RD ಸಂಖ್ಯೆ ಬಳಸಿ ಡೌನ್ಲೋಡ್ ಮಾಡಬಹುದು. ಎರಡನೆಯದಾಗಿ ಪಡಿತರ ಚೀಟಿ, ನಿಮ್ಮ ರೇಷನ್ ಕಾರ್ಡ್ ಸಂಖ್ಯೆ ಹಾಕಿ ಹುಡುಕಬಹುದು. ಮೂರನೆಯದಾಗಿ ಆಧಾರ್ ಕಾರ್ಡ್ ಸಂಖ್ಯೆ, ನಿಮ್ಮ ಆಧಾರ್ ಸಂಖ್ಯೆಯನ್ನ ಎಂಟರ್ ಮಾಡಿಯೂ ಕೂಡ ನಿಮ್ಮ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರವನ್ನ ಡೌನ್ಲೋಡ್ ಮಾಡಿಕೊಳ್ಳಬಹುದು. ನಿಮ್ಮ ಬಳಿ RD ನಂಬರ್ ಇದ್ದರೆ ಪ್ರಮಾಣ ಪತ್ರ ಸಂಖ್ಯೆಯನ್ನ ಸೆಲೆಕ್ಟ್ ಮಾಡಿ. ನಿಮ್ಮ RD ಸಂಖ್ಯೆಯನ್ನ ಸರಿಯಾಗಿ ಟೈಪ್ ಮಾಡಿ. ನಂತರ ಕೆಳಗೆ ನೀಡಲಾಗಿರುವ ಕ್ಯಾಪ್ಚಾ ಕೋಡ್ ಅನ್ನ ಸರಿಯಾಗಿ ಎಂಟರ್ ಮಾಡಿ ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನೀವು ಸರ್ಚ್ ಕೊಟ್ಟ ತಕ್ಷಣ ಸ್ಕ್ರೀನ್ ಕೆಳಭಾಗದಲ್ಲಿ ನಿಮ್ಮ ಅರ್ಜಿಯ ವಿವರ ಮತ್ತು ಡೌನ್ಲೋಡ್ ಬಟನ್ ಕಾಣಿಸುತ್ತದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಅದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಡಿಜಿಟಲ್ ಸರ್ಟಿಫಿಕೇಟ್ PDF ರೂಪದಲ್ಲಿ ಡೌನ್ಲೋಡ್ ಆಗುತ್ತದೆ. ಅದನ್ನು ನೀವು ನೇರವಾಗಿ ಪ್ರಿಂಟ್ ತೆಗೆದುಕೊಳ್ಳಬಹುದು ಅಥವಾ ನಿಮ್ಮ ಮೊಬೈಲ್ ಡೌನ್ಲೋಡ್ಸ್ ಫೋಲ್ಡರ್ ನಲ್ಲಿ ಸೇವ್ ಮಾಡಿಟ್ಟುಕೊಳ್ಳಬಹುದು. ಒಂದು ವೇಳೆ ನಿಮ್ಮ ಬಳಿ RD ಸಂಖ್ಯೆ ನೆನಪಿಲ್ಲದಿದ್ದರೆ ನಿಮ್ಮ ರೇಷನ್ ಕಾರ್ಡ್ ಅಥವಾ ಆಧಾರ್ ಸಂಖ್ಯೆಯನ್ನ ಸೆಲೆಕ್ಟ್ ಮಾಡಿ ಕೂಡ ನಿಮ್ಮ ಹಳೆಯ ಪ್ರಮಾಣ ಪತ್ರಗಳನ್ನ ಸುಲಭವಾಗಿ ಹುಡುಕಿ ಡೌನ್ಲೋಡ್ ಮಾಡಿಕೊಳ್ಳಬಹುದು. ನೋಡಿದ್ರಲ್ಲ ವೀಕ್ಷಕರೇ,
ಎಷ್ಟು ಸುಲಭವಾಗಿ ಮನೆಯಲ್ಲಿ ಕುಳಿತು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರವನ್ನ ಡೌನ್ಲೋಡ್ ಮಾಡಿಕೊಳ್ಳಬಹುದು ಅಂತ. ಈ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದರೆ ತಕ್ಷಣವೇ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಎಲ್ಲ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಗ್ರೂಪ್ಸ್ಗೆ ಶೇರ್ ಮಾಡಿ. ಇಂತಹ ಇನ್ನಷ್ಟು ಸರ್ಕಾರಿ ಯೋಜನೆಗಳು ಮತ್ತು ಆನ್ಲೈನ್ ಟಿಪ್ಸ್ಗಾಗಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗುವುದನ್ನ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.